ನೋಡ್ರಿ ಇಷ್ಟು ಬೆಳಗಾದರೂ ನಮ್ಮ ಇನ್ನ ಮೀನಾ ಮತ್ತು ನಮ್ಮ ವಿಕ್ಕಿ ಎದ್ದೇ ಇಲ್ಲ. ಬರ್ರಿ ಅವ್ರನ್ನ ಎಬ್ಸನು, ನಮ್ಮ ಇವತ್ತಿನ ದಿನಚರಿನ ಚಾಲು ಮಾಡೋಣ ಅಂತ ಹೇಳ್ತಾ ಬರ್ರಿ. ನಮ್ಮ ಮೀನಾ ಇನ್ನೂ ನೋಡ್ರಿ ಇಷ್ಟು ಟೈಮ್ ಆದ್ರೆ ಇನ್ನೂ ಮಕ್ಕೊಂಡಾಳ. ಬರ್ರಿ ಆಕಿನ ಎಬ್ಸನು. ಮೀನಾ, ಮೀನಾ ಹೇಳಮ್ಮ. ಇಷ್ಟು ಟೈಮ್ ಆಯ್ತು ಇನ್ನೂ ಆದರೂ ಹೇಳತ್ತಿಲ್ಲ. ಬರೀ ಹಿಂಗೆ ಮಾಡ್ತಾಳೆ. ಒಂದು ದಿನಾನು ಜಲ್ದಿ ಎದ್ದು ಮನೆಯೆಲ್ಲ ಕಸ ಹೊಡೆದು ಬಾಗ್ಲನ್ನೆಲ್ಲ ಅಂಗಳ ಎಲ್ಲ ಕಸ ಹೊಡಿಬೇಕು ಅನ್ನೋದು ಇಲ್ವೇ ಇಲ್ಲ. ಆರಾಮಾಗಿ ಮಕ್ಕೊಂಡ್ಬಿಡ್ತಾ. ಎಲ್ಲನೂ ಅಮ್ಮನ ಮಾಡ್ಬೇಕು. ಮಾಡು ಮಾಡು ಅಂದ್ರೆ ಅಮ್ಮನ ಎಷ್ಟು ಮಾಡ್ತಾಳು ಹೇಳ್ಬೇಕಮ್ಮ ಬೇಗ. ಅಮ್ಮ ಬೇಗ ಬರೀ ಎಬ್ಸೋದೇ ಮಾಡ್ತಾರೆ. ಒಂದಿನಾನು ನಮಗೆ ಆರಾಮಾಗಿ ಮಕ್ಕಳೋದಕ್ಕೆ ಬಿಡೋದಿಲ್ಲ. ಇವತ್ತು ರಜಾ ಅಂತ ಅನ್ಕೊಂಡು ಮಲ್ಕೊಂಡ್ರೆ ಇವತ್ತು ಕೂಡ ನಮ್ಮನ್ನ ಬಂದು ಎಬ್ಸಾಕತ್ಬಿಟ್ಟಾರೆ ನಮ್ಮಮ್ಮ. ಮೀನಾ, ಏ ಮೀನಾ ಎದ್ದೇಳಮ್ಮ, ಬೇಗ ಎದ್ದು ಬಾ. ಬೇಗ ಬೇಗ ಎಲ್ಲ ಕೆಲಸವನ್ನ ಮುಗಿಸ್ಕೊಳ್ಳೋಣ. ಏನಮ್ಮ ನೀನು ಒಂದಿನಾನು ನನ್ನ ಸರಿಯಾಗಿ ಮಲ್ಕೊಳ್ಳೋದಕ್ಕೆ ಬಿಡಲ್ಲ. ಸುಬ್ಬಿ ಅಂದ್ರೆ ಹೀಗೆ ಕಾಡೋದು ನೋಡು ನೀನಂತೂ. ಟೈಮ್ ನೋಡು ಎಷ್ಟಾಯ್ತು ಅಂತ ಹೇಳಿ. ಎದ್ದು ಬಾ ಬೇಗ. ಕಣ್ಣಾದ್ರೂ ಓಪನ್ ಮಾಡೋದನ್ನ. ಕಣ್ಣು ಮುಚ್ಕೊಂಡೆ ಏನು ಮಾತಾಡ್ತಾ ಇದೀಯಾ ನನ್ನ ಜೊತೆ? ಸಾಕ ಸುಬ್ಬಿ, ಕಣ್ ತೆಗೆದ್ಬಿಟ್ನಿ ನೋಡು. ಇವತ್ತು ನಮ್ಮ ಮೀನಾನ ನೋಡಕ್ಕೆ ಬರತ್ತಾರ ನೋಡ್ರಿ. ಕತಿ ಸ್ಟಾರ್ಟ್ ಆಗ್ಬಿಡ್ದನ ಮೀನಾಗ ನಾವು ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡತ್ತೀವಿ. ಯಾಕಂತಂದ್ರೆ ಆಕೆಗೂ ಇವಾಗ ಮದುವೆ ವಯಸ್ಸಾಗೈತಿ. ಹಂಗಾಗಿ ಆಕೆಗೆ ಮದುವೆ ಮಾಡ್ಬೇಕು ಅನ್ಕೊಂಡೇವ್ರಿ. ಹುಡುಗನ್ ನೋಡೇವ್ರಿ. ಅದಕ್ಕೆ ಇವತ್ತೆಲ್ಲ ಹುಡುಗನ ಮನೆಯವ್ರು ಬರಾಕತ್ತಾರ ನೋಡಾಕ. ಹುಡುಗ ಏನಾರ ಫಿಕ್ಸ್ ಆದ್ರೆ ನಮ್ಮ ಮೀನಾಗ ಮದುವೆ ಫಿಕ್ಸ್ ಆದಂಗೆ ಆಗ್ತದೆ ನೋಡ್ರಿ. ಎಲ್ಲರೂ ಕೇಳ್ತಿದ್ರು, ಇನ್ನೂ ಯಾಕೆ ನಿಮ್ಮ ಮೀನಾ ಮದುವೆ ಮಾಡಿಲ್ಲ, ಇನ್ನೂ ಯಾಕೆ ನಿಮ್ಮ ಮೀನಾ ಮದುವೆ ಮಾಡಿಲ್ಲ. ಬರೀ ಆಕೆ ಅಲ್ಲಿ ಇಲ್ಲಿ ಸಹಾಯ ಮಾಡ್ಕೊಂತಾನೆ ಬರೀ ತಿರುಗುದ ಮಾಡ್ತಾಳು. ಇನ್ನೂ ಯಾಕೆ ನೀವು ಮದುವೆ ಮಾಡಿಲ್ಲ ಅಂತ ನನ್ನ ಎಲ್ಲರೂ ಕೇಳ್ತಿರ್ರಿ. ಹಂಗಾಗಿ ನಾನು ಇವಾಗ ಆಕೆಗೆ ಮದುವೆ ಮಾಡಿದ್ರೆ ಆಯಿತು ಅಂತ ಹೇಳಿ ಹುಡುಗ ಕಡೆಯವ್ರಿಗೆ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಬರ್ರಿ ಅಂತ ಹೇಳಿನಿ. ಅದಕ್ಕೆ ಆಕೆನ ಬೇಗ ಬೇಗ ಎಬ್ಬಿಸಿಬಿಟ್ಟು ಕೆಲಸನೆಲ್ಲ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡ್ವಿ. ಇವಾಗ ನೋಡ್ರಿ ಹಾಲದು ಎಲ್ಲ ಕ್ಲೀನ್ ಆಗೈತಿ. ಇವಾಗ ಅವರು ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಅವ್ರು ಬರೋಣ ಅಂದ್ರೆ ನಾವೆಲ್ಲನೂ ರೆಡಿ ಮಾಡ್ಕೋಬೇಕು. ಏನಮ್ಮ ಇವತ್ತು ಇಷ್ಟು ಬೆಳಿಗ್ಗೆ ಎಬ್ಬಿಸ್ತಾ ಇದೆಯಾ? ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ ಎಲ್ಲದಕ್ಕೂ? ಇವತ್ತು ನಿನ್ನ ನೋಡೋದಕ್ಕೆ ಹುಡುಗನ ಕಡೆಯವ್ರು ಬರತ್ತಾರೋ. ಬೇಗ ಬೇಗ ನೀನು ರೆಡಿ ಆಗು. ಸುಬ್ಬಿ, ನನಗೆ ಇವಾಗ ಯಾಕೆ ಮದ್ವೆ ಸುಬ್ಬಿ? ಇನ್ನೂ ಸ್ವಲ್ಪ ದಿನ ಬಿಟ್ಟು ಆದರೆ ಆಯಿತು ಬಿಡು ಸುಬ್ಬಿ. ಸರಿ ಅಮ್ಮ, ಆಯಿತು, ರೆಡಿ ಆಗ್ತೀನಿ. ಮತ್ತೇನು ಮಾಡೋದು? ನಿನ್ನ ತಮ್ಮನ ಬಿಟ್ಟು ಹೋಗೋದಂದರೆ ನನಗೆ ಇಷ್ಟನೇ ಇಲ್ಲಮ್ಮ. ಅದಕ್ಕೆ ನನಗೆ ಇವಾಗಲೇ ಮದುವೆನೇ ಇಷ್ಟ ಇಲ್ಲಮ್ಮ. ಏನು ಮಾಡೋದಮ್ಮ? ಪರವಾಗಿಲ್ಲಮ್ಮ, ನಿನ್ನ ಖುಷಿಗೋಸ್ಕರ ನಾನು ಒಪ್ಕೋತೀನಿ ಅಮ್ಮ. ಬೇಜಾರು ಮಾಡ್ಕೋಬೇಡ ಮಗಳೇ. ಎಲ್ಲರೂ ಒಂದು ಜೀವನದಲ್ಲಿ ಮದುವೆ ಆಗಲೇಬೇಕು. ಮದುವೆ ಆಗಿ ಗಂಡು ಮನೆಗೆ ಹೋಗಲೇಬೇಕು. ಅದಕ್ಕಾಗಿ ನನಗೆ ಮದುವೆನ ಮಾಡತ್ತಿರೋದು. ಬೇಜಾರು ಮಾಡ್ಕೋಬೇಡ ಮಗಳೇ. ಓಕೆ ಆಯ್ತಮ್ಮ, ನಾನು ಇವಾಗ ಹೋಗಿ ಸ್ನಾನಗಿನ ಮಾಡಿಕೊಂಡು ರೆಡಿ ಆಗ್ತೀನಿ ಅಮ್ಮ. ನನ್ನ ಮಗಳು ಭಾಳ ಒಳ್ಳೆ. ನಾ ಹೇಳಿದ ಮಾತನ್ನ ಯಾವುದೂ ತಪ್ಪದನೆ ಕೇಳ್ತಾಳು. ನನಗೂ ಭಾಳ ಖುಷಿ ಆಯಿತು. ಬೇಗ ರೆಡಿ ಆಗು ಮಗಳೇ. ನಾನು ಹೋಗ್ತೀನಮ್ಮ. ಜಲ್ದಿ ಆಗು ಮೀನು. ಓಕೆ ಅಮ್ಮ, ರೆಡಿ ಆಗ್ತೀನಮ್ಮ. ನಾವು ಮೊದಲಿಂದನೂ ಭಾಳ ಕಷ್ಟಪಟ್ಕೊತಾನೆ ಬಂದೇವಿ. ಹಾಗಾಗಿ ನನ್ನ ಮಗಳಾದರೂ ಚಲೋ ಇರಲಿ ಅಂತ ಹೇಳಿ ನಾನು ಅಂದ್ಕೊಂಡೇನಿ. ಅವರಾದರೂ ಚಲೋ ಇರಬೇಕಲ್ರಿ. ಮತ್ತು ನಮ್ಮ ಜೀವನದಾಗ ನಾವು ಈಗ ಮೊದಲಿಂದಾದರೂ ಆಕಿನೂ ಕಷ್ಟಪಟ್ಕೊತ ಬಂದಾಳು. ಹಾಗಾಗಿ ಈಗಾದರೂ ಆಕೆಗೆ ಚಲೋ ಜೀವನ ಸಿಗಲಿ ಅಂತ ಹೇಳಿ ನಾನು ಆಕೆಗೆ ಒಂದು ಒಳ್ಳೆಯ ಒಂದು ಶ್ರೀಮಂತ ಹುಡುಗನ ನೋಡೋಕೆ ಹೇಳಿದ್ನಿ. ಎಷ್ಟಾದರೂ ಖರ್ಚಾಗಲಿ ಅಂತ ಹೇಳಿ ಶ್ರೀಮಂತ ಹುಡುಗನ ನೋಡಿ ಆಕೆಗೆ ಒಳ್ಳೆಯ ಒಂದು ಮನೆತನ ಸಿಗಲಿ ಅಂತೇಳಿ ನಾನು ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಹುಡುಗನೂ ಚಲೋ ಅದಾನಂತ ಹೇಳಿದಾರು ನಮ್ಮ ಬ್ರೋಕರು. ನೋಡೋಣ ಹೆಂಗೆ ಅದಾರ ಅಂತ ಬಂದ ಮೇಲೆ ಗೊತ್ತಾಕತಿ. ಬರ್ರಿ ಬಡ ಬಡ ನಾವು ರೆಡಿ ಆಗೋಣ. ಬರೋ ಟೈಮ್ ಆಯ್ತು ಅವರು. ಸುಬ್ಬಮ್ಮ, ಸುಬ್ಬಮ್ಮ, ಏನ್ ಮಾಡತ್ತಿಮ್ಮ? ಬಾ ಒಂದ್ ಸ್ವಲ್ಪ ಹೊರಗ. ನಿಂಗಪ್ಪನ ಬನ್ನಪ್ಪ, ನಿಂಗಪ್ಪನ ನಿಂದ್ರು ಬನ್ನಿ. ಏನಾತನ? ಬಂದ್ರ ಹುಡುಗನ ಕಡೆಯವರು? ಎಲ್ಲಿದಾರು? ಬರಾತಾರಮ್ಮ, ಇಲ್ಲೇ ಅದಾರು ಹೊರಗಡೆ. ಕಾರ್ ಪಾರ್ಕಿಂಗ್ ಮಾಡಾಕತ್ತಾರು. ನೀವೆಲ್ಲ ರೆಡಿ ಮಾಡ್ಕೊಂಡ್ರಲ್ಲ ಮತ್ತ? ಹಾಂ, ನಾ ಎಲ್ಲ ರೆಡಿ ಮಾಡ್ಕೊಂಡವು. ಮತ್ತು ನೀವು ಒಳ್ಳೆ ಮಂತಾನ ಅಂತ ಹೇಳಿದ್ರಲ್ಲ ಶ್ರೀಮಂತರ ಮನೆಯವ್ರನ್ನ, ಅದಕ್ಕಾಗಿ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡವನ. ದೊಡ್ಡ ಫ್ಯಾಮಿಲಿ ಸುಬ್ಬಮ್ಮ. ಅಷ್ಟು ದೊಡ್ಡ ಫ್ಯಾಮಿಲಿ ನಿಮ್ಮ ಮೀನಾ ಅಂದ್ರೆ ನನಗೂ ಖುಷಿ ಆಯ್ತು. ಹುಡುಗಿ ಫೋಟೋ ತೋರಿಸಿದ ತಕ್ಷಣ ಅವ್ರ ಮನೆಯವರೆಲ್ಲ ಒಪ್ಕೊಂಡ್ಬಿಟ್ಟಾರು. ಹಂಗಾಗಿ ಫಿಕ್ಸ್ ಆಕತ್ತಂತ ನಾನು ಅನ್ಕೋತೀನಿ. ಅದಕ್ಕೆ ಮೀನಾನ ಸ್ವಲ್ಪ ಬೇಗ ರೆಡಿ ಮಾಡಿ ಕರ್ಕೊಂಬ. ಅವ್ರು ನಾನು ಒಳಗೆ ಕರ್ಕೊಂಬರಕ್ಕೆ ಹೋಗ್ಬಿಡ್ತೀನಿ. ಆಯಿತು ಅಣ್ಣ. ಆಕಿನು ನಾನು ರೆಡಿ ಆಗಿದ್ದಾಳೆಲ್ಲ ನೋಡ್ಕೊಂಡು ಬರ್ತೀನಿ. ರೆಡಿ ಆಗಿದ್ರೆ ಆಕಿನೂ ಕರ್ಕೊಂಡು ಬಂದುಬಿಡ್ತೇನೆ.
ಇಲ್ಲಿ ಯಾರು ಕಾಣ್ತಾ ಇಲ್ಲ, ಹುಡುಗಿ ಅಮ್ಮ ಅದು ಎಲ್ಲಿದ್ದಾರೆ ಎಲ್ಲರೂ? ಬರ್ತಾರೆ ಅಮ್ಮ. ಕೂತ್ಕೊಳ್ಳಿ. ಸರಿ ಆಯ್ತಪ್ಪ, ಕೂತ್ಕೋತೀವಿ. ಅಮ್ಮ ಬನ್ನಿ ಕೂತ್ಕೊಳ್ಳೋಣ. ಬಂದ ಅಮ್ಮ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಮ್ಮ. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ ಅಮ್ಮ. ಹುಡುಗಿನ ಕರ್ಕೊಂಡು ಬರಲಮ್ಮ. ನನ್ನ ಹೆಸರು ನೋಡಮ್ಮ ಕಮಲಮ್ಮ ಅಂತ ಹೇಳಿ. ನಮ್ಮದೊಂದು ದೊಡ್ಡ ಫ್ಯಾಮ್ಲಿ ಐತೆ ನೋಡ್ರಿ. ನನ್ನ ಮಗ ತರುಣ್ ಅಂತೇಳಿ, ನನ್ನ ಮಗಳು ಆಕಿನ ಹೆಸರು ಮಧು ಅಂತೇಳಿ, ಅವ್ರು ನಮ್ಮ ಮನೆಯವರು. ಅವ್ರ ಹೆಸರು ಕಿಶೋರ್ ಅಂತ ಹೇಳಿ. ಇದು ನಮ್ಮ ಫ್ಯಾಮಿಲಿನೂ ಐತೆ ನೋಡ್ರಿ. ಇಷ್ಟ ನಮ್ಮದು ಒಂದು ಸಣ್ಣ ಫ್ಯಾಮಿಲಿ ಐತಿ. ನಮಗೆ ನಿಮ್ಮ ಮಗಳ ಫೋಟೋ ನೋಡಿದ ತಕ್ಷಣ ಇಷ್ಟ ಆಗ್ಬಿಟ್ಟೈತೆ ನೋಡ್ರಿ. ಹಾಗಾಗಿ ಮಾಡ್ಕೊಂಡ್ರೆ ನಿಮ್ಮ ಮಗಳನ್ನ ಮಾಡ್ಕೋಬೇಕಂತ ನಾವು ತಕ್ಷಣ ಇಲ್ಲಿಗೆ ಬಂದುಬಿಟ್ಟಿವಿ. ನಿಮಗೂ ಏನಾದರೂ ಅವ್ರಿಗೂ ಹುಡುಗಿಗೆ ಏನಾದರೂ ಒಪ್ಪಿಗೆ ಆದರೆ ಫಿಕ್ಸ್ ಮಾಡೋಣ ಅಂದ್ರೆ ಫಿಕ್ಸ್ ಮಾಡಿಬಿಡೋದು ನೋಡ್ರಿ. ಚಲೋ ಆಯ್ತು ನೋಡ್ರಿ ಅಮ್ಮ ನೀವು ಬಂದಿರೋದ್ರಿ. ನಮಗೂ ನೋಡ್ರಿ ಭಾಳ ಮಗಳು ಮದುವೆ ಮಾಡ್ಬೇಕಂತ ಅಂದ್ಕೊಂಡ್ವಿ. ನಿಂಗಪ್ಪನ ಹೇಳಾಕತ್ತಿದ್ರು ಒಂದು ಚಲೋ ಸಂಬಂಧ ಐತಿ, ಕರ್ಕೊಂಬರ್ತೀನಿ, ಅವ್ರಿಗೆ ತೋರ್ಸೋನು ಅಂತ ಅಂದರು. ಆಯ್ತು ಬಿಡ್ರಿ ಅನ್ನ, ಅವಾಗ ತೋರಿಸಿದ್ರೆ ಆಯಿತು ಅಂತ ಅಂದ್ಕೊಂಡ್ವಿ ನಾವು. ಅದಕ್ಕಾಗಿ ಈಗ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತೇನೆ ನೋಡ್ರಿ. ನಮ್ಮ ಫ್ಯಾಮಿಲಿಯಾಗ ನಾವಿರೋದು 3 ಜನ. ನಮ್ಮ ಮನೆಯವರು, ಅವರು ಅವಾಗ ಇವ್ರು ಚಿಕ್ಕ ವಯಸ್ಸಿರುವಾಗ ತಿರ್ಕೊಂಡ್ಬಿಟ್ಟು, ಅವ್ರ ಹೆಸರು ಸುಬ್ಬಪ್ಪ ಅಂತೇಳಿ, ನನ್ನ ಹೆಸರು ಬಂದುಬಿಟ್ಟು ಸುಬ್ಬಮ್ಮ ಅಂತೇಳಿ, ನನ್ನ ಮಗಳು ಮೀನಾಕ್ಷಿ, ನನ್ನ ಮಗ ಬಂದುಬಿಟ್ಟ ವಿಕ್ರಮ್ ಅಂತೇಳಿ. ನಮ್ದು ಇಷ್ಟ ನೋಡ್ರಿ ಫ್ಯಾಮಿಲಿ, ಒಂದು ಸಣ್ಣ ಫ್ಯಾಮಿಲಿ ಐತಿ ನಮ್ದು. ಹೌದಮ್ಮ, ನಿಂಗಪ್ಪ ಎಲ್ಲ ಹೇಳಿನ ಕರ್ಕೊಂಬಂದಾರು. ನಮಗೂ ನಿಮ್ಮ ಫ್ಯಾಮಿಲಿ ನೋಡಿ ಖುಷಿ ಆಯಿತು. ಈ ಮಗಳನ್ನದು ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ಅಂತೇಳಿ ನಮಗೂ ಖುಷಿ ಆಯಿತು. ಅದಕ್ಕಾಗಿ ನಾವು ಫೋಟೋ ನೋಡಿದ ತಕ್ಷಣ ನಮಗೂ ಹುಡುಗಿ ಇಷ್ಟ ಆಗ್ಬಿಟ್ಲು. ಹಾಗಾಗಿ ಇಲ್ಲಿ ಬಂದು ಒಂದ್ಸರಿ ನೋಡಿದ್ರಾಯ್ತು ಅಂತ ಹೇಳಿ ಬಂದೀವಿ. ಸುಬ್ಬಮ್ಮ, ಹೋಗಿ ಕರ್ಕೊಂಬರಗಮ್ಮ ಏನನ್ನ. ಸರಿ ಆಯಿತು ನಿಂಗಪ್ಪನ ಕರ್ಕೊಂಡ್ಬರ್ತೀನಿ. ನೀವೆಲ್ಲ ಇಲ್ಲಿ ಕುಂದಿರ್ತಾರಮ್ಮ. ಚೇರ್ ಮೇಲೆ ಕುಂದಿರ್ತಾನಂದ್ರೆ ಚೇರ್ ಮೇಲೆ ಕುಂದಿರಮ್ಮ ನೀವು. ಪರವಾಗಿಲ್ಲ, ಇಲ್ಲೇ ಎಲ್ಲರೂ ಕೆಳಗಡೆನ ಕುತ್ಕೊಂಡ್ಬಿಟ್ರಾತು, ಹುಡುಗಿ ಅಷ್ಟೇ ಮ್ಯಾಲೆ ಕುಂದಿರ್ಲಿ. ಏನಮ್ಮ ಎಂಥ ಮನೆ ಕರ್ಕೊಂಬಂದ್ಬಿಟ್ಟಿದಿ? ಇಂಥ ಮನೆಗೆ ಹುಡುಗಿ ನೋಡಕ್ಕೆ ನನ್ನ ಕರ್ಕೊಂಬಂದಿ ನೀನು? ಸುಮ್ಮನಿರು ತರನ್, ಮಾತಾಡಬೇಡ, ಎಲ್ಲರೂ ಕೇಳಿಸ್ಕೊತಾರೆ ಮತ್ತೆ. ಆಯ್ತಲ್ಲ, ನಮ್ಮ ಮಗಳು ನೋಡ್ರಿ, ಮೀನಾಕ್ಷಿ ಅಂತ ಹೇಳಿ. ಇವ ನಮ್ಮ ಮಗ ವಿಕ್ರಮ್ ಅಂತ ಹೇಳಿ, ನಾವು ಇವನ ವಿಕ್ಕಿ ಅಂತ ಕರಿತೀವಿ ನೋಡ್ರಿ. ಇವಾಗ ನೀವು ಹುಡುಗಿ ಎಲ್ಲನೂ ನೋಡ್ಕೊಡ್ರಿ, ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ನಮಗೆ ಹೇಳ್ರಿ. ನಮಗೆ ಹುಡುಗಿದ ಏನು ಬೇರೆ ಮಾತೇ ಇಲ್ಲ ನೋಡ್ರಿ ಸುಬ್ಬಮ್ಮ ಅವ್ರಿ. ನಮಗೆ ಹುಡುಗಿ ಭಾಳ ಇಷ್ಟ ಆಗಿಬಿಟ್ಟಾಳು. ನಮ್ಮ ಮನೆಯವ್ರಿಗೂ ಹುಡುಗಿ ಭಾಳ ಇಷ್ಟ ಆಗ್ಯಾಳು. ನಮ್ಮ ಮಗಗ ಮತ್ತು ನಿಮ್ಮ ಮಗಳಿಗೆ ಒಪ್ಪಿಗೆ ಆಗಿಬಿಟ್ರೆ ನಮ್ದೇನು ಅಭ್ಯಂತರ ಇಲ್ಲ ನೋಡ್ರಿ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಮೀನಾಕ್ಷಿ, ನಮ್ಮಪ್ಪನ ಹೆಸರು ಸುಬ್ಬಪ್ಪ, ನಮ್ಮಮ್ಮನ ಹೆಸರು ಸುಬ್ಬಮ್ಮ ರೀ. ಹೌದಾ, ಏನು ಕಲ್ಕೊತಿದ್ದೀವ? ಏನು ಸಾಲಿ ಕಲ್ತಿದ್ದಿ ನೀನು? ಎಷ್ಟನೇವರೆಗೂ ಕಲ್ತಿದ್ದಿ? ನಂದ್ರೆ 10th ಅಷ್ಟೇ ಆಗೈತೆ ರೀ. ನಾನು 10th ಮೇಲೆ ಕಲ್ತಿಲ್ಲ ರೀ. ಅಂದರೆ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು 10th ಅಷ್ಟೇ ಮಾಡಿಬಿಟ್ಟೇನೆ ರೀ ಆಂಟಿ. ಆದರೂ ಪರವಾಗಿಲ್ಲ ಬಿಡಪ್ಪ, ನಮಗೆ ನೀನು ಮಾತ್ರ ಭಾಳ ಇಷ್ಟ ಆಗ್ಬಿಟ್ಟಿದಿ. ಏನು ಮಾತಾಡೋದೈತಿ ಮಾತಾಡ್ಕೋರಿ, ಮುಂದಿನ ಮಾತುಕತೆ ನಾವು ಪ್ರಾರಂಭ ಮಾಡೋಣ. ಸುಬ್ಬಮ್ಮ ಅವರೇ, ನಿಮಗೆ ಹೆಂಗೆ ಅನ್ಸೈತಿ? ನಮಗ ಏನಾದರೂ ನಿಮಗೆ ಒಪ್ಪಿಗೆ ಅದ ಅಂತ ಅನ್ಸಿದ್ರೆ ಏನಿಲ್ಲ, ಇವತ್ತು ನಾವು ಫಿಕ್ಸ್ ಮಾಡ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನೆಕ್ಸ್ಟ್ ಮ್ಯಾರೇಜ್ ಅನ್ನೋಣ ನೀವು ಹೆಂಗೆ ಹೇಳ್ತೀರಿ ಹಂಗೆ ನೋಡ್ರಿ. ನಮಗೂ ಭಾಳ ಖುಷಿ ಆಯ್ತು. ನಮಗೂ ಇಂಥ ಮಂತನ ನಮ್ಮ ಮಗಳಿಗೆ ಸಿಗೋದು ನಮಗೂ ಭಾಳ ಖುಷಿ ಆಯಿತು. ನಮಗೂ ಏನು ಬೇರೆ ಮಾತಿಲ್ಲ ರೀ. ನಮಗೂ ಹುಡುಗ ಒಪ್ಪಿಗೆ ಆಗ್ಯಾನು, ನಮಗೂ ನಿಮ್ಮ ಫ್ಯಾಮ್ಲಿ ಎಲ್ಲ ಒಪ್ಪಿಗೆ ಆಗೈತಿ. ನೀವು ಮಾತಾಡೋಣ ಅಂತಂದ್ರೆ ಎಲ್ಲ ಇವತ್ತು ಮಾತಾಡ್ಕೊಂಡು ಮ್ಯಾರೇಜ್ ಡೇಟ ಫಿಕ್ಸ್ ಮಾಡಿಬಿಡೋಣ ನೋಡ್ರಿ. ನಿಮಗೆ ಹೆಂಗೆ ಅನ್ಸುತ್ತೆ ನಮ್ಮ ಹುಡುಗ ಮೀನಾಕ್ಷಿ? ನಮ್ಮಮ್ಮ ಹೇಗೆ ಹೇಳ್ತಾರೆ ಹಾಗೆ ಆಂಟಿ. ಹಾಗಾದರೆ ಎಂಗೇಜ್ಮೆಂಟ್ ಮಾಡ್ಕೊಂಬಿಡಲ್ವಾ? ಸರಿ ಅಮ್ಮ, ಆಯಿತು, ನೀವು ಹೇಗೆ ಹೇಳ್ತೀರೋ ಹಾಗೆ ಆಯಿತು. ನಾವು ಇನ್ನೊಂದು 2 ವಾರದಲ್ಲಿ ಮದುವೆನ ಇಟ್ಕೋಬೇಕು ಅಂತ ಅಂದ್ಕೊಂಡಿವಿ. ನಾವು ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡು ಬಂದೀವಿ. ನಿಮ್ಗೆ ಹೆಂಗೆ ಅನಿಸ್ತೈತಿ? ಮತ್ತು ನಿಮಗೂ ಒಪ್ಪಿಗೆ ಐತೇನ ಅಂತ ನಾವು ಕೇಳಬೇಕು. ಮತ್ತು ಯಾಕಂದ್ರೆ ಪಾಪ ನಿಮಗೂ ಮದ್ವೆ ಗಡಬಡ ಆಗಬಾರ್ದಲ್ಲ, ಅಂದ್ರೆ ಮೊದಲ ಮನ್ಯಾಗ ನೀವು ಅಷ್ಟೇ ಇದ್ದೀರಿ ಅನ್ನ ಸರಿ, ಅದಕ್ಕಾಗಿ ಕೇಳಕತ್ತೀನಿ. ಆಯಿತು ಅಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ ನಾವು ಕೂಡ ಹೆಂಗೋ ರೆಡಿ ಮಾಡ್ಕೊತೀವಿ ತಗೊಳ್ಳಿ ಅಮ್ಮ. ನೀವು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾವುದೋ ಒಂದು ಮದುವೆ ಖರ್ಚಿಗೂ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಹುಡುಗಿಗೆಲ್ಲ ನಾವು ಕೊಟ್ಟು ನಾವು ಹಾಕೊಂಡು ಮದುವೆ ಮಾಡ್ಕೊಂಡು ಹೋಗ್ತೀವಿ. ಮದುವೆ ಎಲ್ಲ ನಮ್ಮ ಕಡೆನೇ ಇರ್ತೈತಿ. ಸ್ವಲ್ಪ ನೀವು ಎಷ್ಟು ಸಿಂಪಲಾಗಿ ಮಾಡ್ಕೋತೀರೋ ಅಷ್ಟು ಸಿಂಪಲಾಗಿ ಮಾಡ್ಕೋರಿ, ನಾವೆಲ್ಲ ಮಾಡ್ತೀವಿ. ನೀವು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಬರೀ ನಿಮ್ಮ ರಿಲೇಟಿವ್ನೆಲ್ಲ ಕರ್ಕೊಂಡು ಮದುವೆ ಮಂಟಪಕ್ಕೆ ಬರೋದು ಅಷ್ಟೇ ನೋಡ್ರಿ ನಿಮ್ಮದು ಕೆಲಸ. ನಮಗೂ ಭಾಳ ಖುಷಿ ಆಯ್ತು ರೀ ಇಂಥ ಮಂತನ ಸಿಕ್ಕಿರೋದಕ್ಕೂ. ಆಯ್ತು ರೀ ಅಣ್ಣ, ನೀವು ಹೇಳಿದಂಗೆ ನಾವು ಎಲ್ಲ ಮಾಡ್ತೇವೆ ರೀ.
ಆಯ್ತಮ್ಮ, ಹಾಗಾದರೆ ನಾವೆಲ್ಲರೂ ಹೋಗಿ ಬರ್ತೀವಿ. ಸರಿ ಅಮ್ಮ, ಹೋಗ್ಬಿಟ್ಟು ಬನ್ನಿ. ನಿಂಗಪ್ಪನ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬಾ ಅನ್ನ. ಸರಿ ಶುಭಮ್ಮ, ಕರ್ಕೊಂಡು ಹೋಗಿ ಬರ್ತೀನಿ. ನನಗೂ ಭಾಳ ಖುಷಿ ಆಯಿತು, ಇಂಥ ಮತಾನು ನಮ್ಮ ಮೀನಾಕ್ಷಿಗೆ ಸಿಕ್ಕಿರೋದು ಭಾಳ ಖುಷಿ ಆಯಿತು. ಬನ್ನಿ ಹೋಗೋಣ, ಹೋಗಿ ಬರ್ತೀವಮ್ಮ. ಹೋಗಿ ಬರ್ತೀವಿ ಆಂಟಿ. ಹೋಗಿ ಬರ್ತೀವಿ ಆಂಟಿ. ಸರಿ ಆಯಿತು, ಹೋಗಿ ಬನ್ನಿ. ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ, ಇನ್ನಿರೋದು 2 ವಾರ. ಸರಿನಾ? ಹೋಗಿ ಬರ್ತೀವಮ್ಮ. ಮೀನಮ್ಮ, ಹೋಗಿ ಬರ್ತೀವಿ. ಹೋಗಿ ಬರ್ತೀವಿ ವಿಕ್ಕಿ ಪುಟ್ಟ. ಸರಿ ಅಮ್ಮ, ಹೋಗಿ ಬನ್ನಿ. ಎಂಥ ಚೊಳ್ಳು ಮಂತನ ಸಿಕ್ಬಿಡ್ತು ಮೀನು ನಿಂಗೆ. ಭಾಳ ಖುಷಿ ಆಯ್ತು ಮೀನ. ನಂಗೆ ಇವತ್ತಿನಷ್ಟು ಖುಷಿ ನನ್ನ ಜೀವನದಾಗ ನನಗಾಗಿಲ್ಲ ನೋಡಿ ಮೀನು. ಅಷ್ಟು ಖುಷಿ ಆಗಿಬಿಡ್ತು ನನಗೆ. ನನಗೂ ಅಷ್ಟೇ ಅಕ್ಕ. ಭಾವ ತುಂಬ ಚೆನ್ನಾಗಿದ್ದಾರೆ, ನೋಡೋಕ್ಕೂ ಹ್ಯಾಂಡ್ಸಮ್ ಆಗಿದ್ದಾರೆ. ಎಷ್ಟು ದೊಡ್ಡ ಕಾರ್ ಇದೆ ಗೊತ್ತಾ ಅವ್ರದ್ದು. ಆದರೂ ಅಮ್ಮ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂತ ನಂಗೆ ಭಾಳ ಬೇಜಾರಾಗ್ತೈತಿ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇದೇ ನಮ್ಮ ಫ್ಯಾಮಿಲಿದೆ ಒಂದು ಒಳ್ಳೆಯ ಸಂತೋಷದ ದಿನ. ಸ್ಟಾರ್ಟ್ ಆಗೋಡ್ದನ ನಮ್ಮ ಮೀನನ್ ಮದುವೆ ಸ್ಟಾರ್ಟ್ ಆಗೈತಿ. ಹಾಗಾಗಿ ಮೀನನ್ ಮದುವೆನ ಚಂದಾಗ ಮಾಡೋಣ ಅಂತ ಹೇಳ್ತಾ ಅವ್ರು ತಕ್ಕಂಗೆ ಅವ್ರು ಮಾಡ್ತಾರೋ, ನಮಗೆ ತಕ್ಕಂಗೆ ನಾವು ಮಾಡಿ ಕಳಿಸ್ಬಿಡ್ತೀವಿ. ಯಾಕಂದ್ರೆ ನಮ್ಮದೊಂದು ಚಿಕ್ಕ ಮನೆತನ, ಅವ್ರದ್ದೊಂದು ದೊಡ್ಡ ಫ್ಯಾಮಿಲಿ ಆಗೈತಿ. ನಮ್ಮ ಮಗಳು ಒಂದು ದೊಡ್ಡ ಫ್ಯಾಮಿಲಿಗೆ ಹೊಂಟಾಳು. ಈ ಒಂದು ಸೀರಿಯಲ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿನಿ. ಈ ಸೀರಿಯಲ್ನ ನೀವು ನೋಡಿ ಯಾವ ರೀತಿ ಒಂದು ದಾರಿ ತಪ್ಪಿದ ಮಗ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ದಾರಿ ಯಾವ ಮಗ ತಪ್ತಾನೆ, ಅಥವಾ ಮೀನನ್ ಗಂಡ ತಪ್ತಾನ, ಅಥವಾ ನಮ್ಮ ವಿಕ್ಕಿ ತಪ್ತಾನ ಅನ್ನೋದನ್ನು ಕೂಡ ನೀವು ನೋಡಬೇಕಾಗುತ್ತೆ. ಯಾಕಂದರೆ ದಾರಿ ಯಾವ ರೀತಿ ತಪ್ತಾರೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ ನೋಡ್ರಿ. ಇದೇ ನೋಡ್ರಿ ನಮ್ಮ ದಾರಿ ತಪ್ಪಿದ ಮಗ ಸೀರಿಯಲ್ ಇವಾಗ ಭಾಗ 1ರಿಂದ ಸ್ಟಾರ್ಟ್ ಆಗತೈತಿ. ಎಲ್ಲರೂ ತಪ್ಪದ ವಿಡಿಯೋನ ನೋಡ್ರಿ ಅಂತ ಹೇಳ್ತೀನಿ.